ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೇಶ್ ಪುಕ್ಕನ್ಕೆರೆ. ವೀಕ್ಷಕರೇ, ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಒಂದು ರೀತಿಯಲ್ಲಿ ಗಜಪ್ರಸವ ಅನ್ನೋ ರೀತಿಯಲ್ಲಿ ಆಗಿದೆ. ಮತ್ತೆ ರಾಜ್ಯದಲ್ಲಿ ಈಗ ಬರ ಪರಿಸ್ಥಿತಿ ಇದೆ. ಅದರಿಂದಾಗಿ ಬರ ಮತ್ತು ನೆರೆ ಇವೆರಡನ್ನ ಅಧ್ಯಯನ ಮಾಡಲಿಕ್ಕೆ ಸಚಿವರಿಗೆ ಜಿಲ್ಲೆಗಳ ಉಸ್ತುವಾರಿಯನ್ನು ಕೂಡ ಕೊಡಲಾಗಿದೆ. ಅವರು ಜಿಲ್ಲಾ ಉಸ್ತುವಾರಿಗಳ ಸಚಿವರು ಅಂತ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಆದರೆ ಬರ ಮತ್ತು ನೆರೆಯ ಅಧ್ಯಯನ ಮಾಡಲಿಕ್ಕೆ ಮಾತ್ರ ಅವರನ್ನ ಜಿಲ್ಲೆಗೆ ಹೋಗಿ ಅಂತ ಹೇಳಲಾಗಿದೆ. ಅದಕ್ಕೆ ಜಿಲ್ಲೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗ ಉಳಿದಿರುವ ಪ್ರಶ್ನೆ ಏನು ಗೊತ್ತಾ? ಹೊಸದಾಗಿ ಸಂಪುಟಕ್ಕೆ ಸೇರಿರುವ 19 ಜನರಿಗೆ ಯಾವ್ಯಾವ ಖಾತೆಗಳು ಸಿಗ್ತವೆ, ಯಾರಿಗೆ ಯಾವ ಖಾತೆಗಳು ಸಿಗ್ತವೆ ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಪ್ಡೇಟ್ಗಳಿದ್ದಾವೆ. ಅಂದರೆ ಯಾರಿಗೆ ಯಾವ್ಯಾವ ಖಾತೆ ಸಿಗ್ಬೋದು ಅನ್ನೋದನ್ನು ನಾನೀಗ ಹೇಳ್ತೀನಿ. ಆದರೆ ಇವು ಮುಖ್ಯಮಂತ್ರಿಯವರ ಆಪ್ತ ವಲಯಗಳಿಂದ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತ ವಲಯಗಳಿಂದ, ಸರ್ಕಾರದ ಉನ್ನತ ಮೂಲಗಳಿಂದ, ಅಧಿಕಾರಿಗಳಿಂದ, ಹೀಗೆ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿರುವಂತಹ ಮಾಹಿತಿಗಳು. ಇದಂ ಮಿತ್ತಂ, ಇದೇ 100% ಅಂತ ಹೇಳ್ತಿಲ್ಲ. ಆದರೆ ಬಹುತೇಕ ಇವು ಖಚಿತ ಅನ್ನೋ ರೀತಿಯಲ್ಲಿ ಇರುವಂತಹ ಮಾಹಿತಿಗಳು. ಅದರಿಂದಾಗನೇ ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ವೀಕ್ಷಕರೇ. ಯಾರಿಗೆ ಯಾವ ಖಾತೆ ಅನ್ನುವಂಥದ್ದನ್ನು ನೋಡೋದಾದ್ರೆ, AICC ಅವರು ಹೊರಡಿಸಿದ್ರಲ್ಲ ಆ ಲಿಸ್ಟ್ ಪ್ರಕಾರನೇ ಹೋಗ್ಬಿಡ್ತೀನಿ. ಮೊದಲನೇದಾಗಿ ಅದರಲ್ಲಿ ಮಳವಳ್ಳಿಯ ಶಾಸಕ PM ನರೇಂದ್ರ ಸ್ವಾಮಿ ಅವರ ಹೆಸರಿತ್ತು. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆಂದ್ರೆ 4 ಬಾರಿ ಗೆದ್ದಿದ್ದಾರೆ, ಅವರು ಶಾಸಕರಾಗಿದ್ದಾರೆ, ಒಂದ್ಸಲ ಮಂತ್ರಿ ಆಗಿದ್ರು, ಮತ್ತೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಚೇರ್ಮನ್ ಕೂಡ ಆಗಿದ್ರು. ಆಡಳಿತದ ಅನುಭವ ಇದೆ ಅನ್ನುವ ಕಾರಣಕ್ಕೆ ಪರಿಶಿಷ್ಟ ಜಾತಿಯ ಬಲಗೈ ಪಂಗಡದವರು ಹಿಂದೆ HC ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು. ಈಗ ಅದೇ ಸಮುದಾಯಕ್ಕೆ ಆ ಖಾತೆಯನ್ನ ಕೊಡಬೇಕು ಅಂತ ನರೇಂದ್ರ ಸ್ವಾಮಿ ಅವರಿಗೆ ಈ ಖಾತೆಯನ್ನ ಕೊಡಲಾಗತ್ತೆ, ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ಕೊಡಲಾಗತ್ತೆ ಅಂತೇಳಿ ತಿಳಿದು ಬರ್ತಿದೆ. ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಇದು ಬಹುತೇಕ ಖಚಿತ. ನೆಕ್ಸ್ಟ್ ಪಟ್ಟಿಯಲ್ಲಿರುವಂಥದ್ದು ಶಿವರಾಜ್ ತಂಗಡಿಗೆ ಅವರ ಹೆಸರು. ಶಿವರಾಜ್ ತಂಗಡಿಯವರು ಹಿಂದೆ ಅಂದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು. ಜೊತೆಗೆ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಇತ್ತು. ಈಗ ಅವರು ಕಷ್ಟಪಟ್ಟು ಸಂಪುಟಕ್ಕೆ ಮತ್ತೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಿಂದಾಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾತ್ರ ಉಳಿಯುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಅವರು ಕಳ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಮೂರನೇದಾಗಿ ರುದ್ರಪ್ಪ ಲಮಾಣಿಯವರು ಹೆಸರಿದೆ. ರುದ್ರಪ್ಪ ಲಮಾಣಿಯವರು ಹಿಂದೆ ಜವಳಿ ಖಾತೆಯ ಸಚಿವರಾಗಿದ್ದರು. ಹಾಗಾಗಿ ಈಗಲೂ ಕೂಡ ಅವ್ರಿಗೆ ಜವಳಿ ಖಾತೆ ಸಿಗ್ಬೋದು. ಬಟ್ ಅವರ ಹಿರಿತನಕ್ಕೆ ಬರೇ ಜವಳಿ ಖಾತೆ ಕೊಟ್ಟರೆ ಸಾಲಲ್ಲ ಅನ್ನುವ ಕಾರಣಕ್ಕೋಸ್ಕರ ಯುವಜನ ಸೇವೆ ಮತ್ತು ಕ್ರೀಡೆ ಖಾತೆಗಳನ್ನು ಕೂಡ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಇದು 100% ಇದೇ ಮಾಹಿತಿ ಅಂತ ಅಲ್ಲ. ನೆಕ್ಸ್ಟ್ ಅದು KS ಬಸಂತಪ್ಪ. ಇವರು ಫಸ್ಟ್ ಟೈಮ್ MLA ಆಗಿದ್ದಾರೆ, ಅನುಭವ ಇಲ್ಲ. ಅದರಿಂದಾಗಿ ಇವ್ರಿಗೆ ಇನ್ನೂ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಖಚಿತ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಅದು B ನಾಗೇಂದ್ರ ಅವರು. ಹಿಂದೆ ಕೂಡ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು. ಸೊ ಈಗಲೂ ಅವರು ಅದೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ T ರಘುಮೂರ್ತಿ ಅವರು, ಚಿತ್ರದುರ್ಗದ ಚಳ್ಳಕೆರೆಯ ಶಾಸಕರು, ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಅವರಿಗೆ ಸಣ್ಣ ನೀರಾವರಿ ಖಾತೆ ಸಿಗಬಹುದು ಅಂತ ತಿಳಿದು ಬರ್ತಾ ಇದೆ. ನೆಕ್ಸ್ಟ್ ಜಮೀರ್ ಅಹಮದ್ ಖಾನ್. ಹಿಂದೆ ಅವರು ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಎರಡೂ ಖಾತೆಗಳನ್ನು ಹೊಂದಿದ್ರು. ಈಗ ಬರೇ ವಸತಿ ಖಾತೆ ಮಾತ್ರ ಸಿಗಬಹುದು ಅವರಿಗೆ ಅಂತೇಳಿ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ರಿಜ್ವಾನ್ ಅರ್ಷದ್ ಅವರ ಹೆಸರು ಇದೆ. ರಿಜ್ವಾನ್ ಅರ್ಷದ್ ಅವರು, ಅವರಿಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಅದರಲ್ಲಿ ವಕ್ಫು ಎಲ್ಲ ಇರುತ್ತೆ. ಸೊ ಆ ಖಾತೆ ಸಿಗ್ಬೋದು. ಫಸ್ಟ್ ಟೈಮ್ ಅವರು ಮಂತ್ರಿ ಆಗ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಭರವಸೆ ಮೂಡಿಸಿರುವಂಥ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ. ಸೊ ಅದೇ ಕಾರಣಕ್ಕೆ ಅದೇ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ಅವ್ರಿಗೆ ಕೊಡ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅದಾದ್ಮೇಲೆ ಸಂತೋಷ್ ಲಾಡ್, ಹಿಂದೆ ಕೂಡ ಅವರು ಕಾರ್ಮಿಕ ಖಾತೆ ಸಚಿವರಾಗಿದ್ದರಿಂದ ಈಗಲೂ ಕಾರ್ಮಿಕ ಖಾತೆ ಸಚಿವರಾಗಿ ಮುಂದುವರಿಯುವಂತಹ ಸಾಧ್ಯತೆಗಳೇ ಬಹಳ ಅಂತೇಳಿ ತಿಳಿದು ಬರ್ತಾ ಇದೆ. ಅದಾದ್ಮೇಲೆ ಮಧು ಬಂಗಾರಪ್ಪ ಅವ್ರ ವಿಷಯದಲ್ಲೂ ಕೂಡ ಅವರು ಹಿಂದೆ ಶಿಕ್ಷಣ ಸಚಿವರಾಗಿದ್ರು, ಈಗಲೂ ಶಿಕ್ಷಣ ಸಚಿವರಾಗಿ ಮುಂದುವರಿಯುವಂತಹ ಸಾಧ್ಯತೆಗಳೇ
ಜಾಸ್ತಿ ಇದ್ದಾವೆ ಅಂತೇಳಿ ಗೊತ್ತಾಗ್ತಾ ಇದೆ. ನೆಕ್ಸ್ಟು ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರದ ಶಾಸಕರು. ಅವರು ಹಿಂದುಳಿದ ಉಪ್ಪಾರ ಸಮುದಾಯಕ್ಕೆ ಸೇರಿದಂಥವ್ರು. ಅದರಿಂದಾಗಿ ಅವ್ರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಗಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಮತ್ತೆ SS ಮಲ್ಲಿಕಾರ್ಜುನ್, ಇದು ಆಕ್ಚುಲಿ ಮಲ್ಲಿಕಾರ್ಜುನ ಜಾಗದಲ್ಲಿ ಮಂಕಾಳ್ ವೈದ್ಯ ಇದ್ರು, ಒಬ್ಬ OBC ಕಿತ್ತು ಲಿಂಗಾಯತರನ್ನ SS ಮಲ್ಲಿಕಾರ್ಜುನನ್ನ ತಂದು ಕೂರಿಸಿದ್ದಾರೆ. ಅವರು ಹಿಂದೆ ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನು ಹೊಂದಿದ್ರು, ಈಗಲೂ ಅದೇ ಖಾತೆಯನ್ನ ಅವರು ಮತ್ತೆ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಅಜಯ್ ಸಿಂಗ್ ಅವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಮತ್ತೆ ಒಂದು ಎಜುಕೇಟೆಡ್ ಆಗಿರೋ ಕಾರಣಕ್ಕೋಸ್ಕರ ಅವ್ರಿಗೆ IT BT ಖಾತೆ ಸಿಗ್ಬಹುದು. ಹೆಚ್ಚುವರಿಯಾಗಿ ಪ್ರವಾಸೋದ್ಯಮ ಇಲಾಖೆ ಕೂಡ ಸಿಗಬಹುದು, ಬಟ್ ಅದು ಗ್ಯಾರಂಟಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. IT BT ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದಕ್ಕೆ ಸಂಬಂಧಪಟ್ಟಂತ ಖಾತೆಗಳು ಅಜಯ್ ಸಿಂಗ್ ಅವ್ರಿಗೆ ಸಿಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಚಲುರಾಯ ಸ್ವಾಮಿ ಅವರಿಗೆ, ಅಜಯ್ ಸಿಂಗ್ ಅವ್ರಿಗೆ ಏನಾದರೂ ಪ್ರವಾಸೋದ್ಯಮ ಸಿಗ್ಲಿಲ್ಲ ಅಂತಂದ್ರೆ ಚಲುರಾಯ ಸ್ವಾಮಿ ಅವರಿಗೆ ಪ್ರವಾಸೋದ್ಯಮ ಖಾತೆ ಸಿಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಅವರಿಂದ ಕೃಷಿ ಸಚಿವರಾಗಿದ್ರು, ಆದರೆ ಅವ್ರ ಬಗ್ಗೆ ಅಷ್ಟೇನು ಪಕ್ಷದ ನಾಯಕರಿಗೆ ಏನು ತೃಪ್ತಿ ಆಗಿರಲಿಲ್ಲ. ಮತ್ತು ಅವರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಆಗಿದ್ದೆ ಬಹಳ ಅಚ್ಚರಿ ಕೆಲವ್ರಿಗೆ. ಸೊ ಅವರ ಜಾಗಕ್ಕೆ ಅಂದರೆ ಕೃಷಿ ಖಾತೆಗೆ ಹೊಸದಾಗಿ ಮೊದಲ ಬಾರಿಗೆ ಸಚಿವರಾಗಿರುವಂತಹ ಹಾಸನದ ಅರಸೀಕೆರೆಯ ಶಿವಲಿಂಗೇಗೌಡರಿಗೆ ಕೃಷಿ ಖಾತೆ ಒಲಿಬಹುದು ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ SC ಬಾಲಕೃಷ್ಣ, ಮಾಗಡಿಯ ಬಾಲಕೃಷ್ಣ ಅಂತಾನೆ ಅವರು ಹೆಚ್ಚು ಪ್ರಸಿದ್ಧಿ ಗೊತ್ತಿರುವಂಥದ್ದು ಜನಕ್ಕೆ. ಅವರಿಗೆ ಪಶುಸಂಗೋಪನಾ ಖಾತೆ ಸಿಗಬಹುದು. ಮತ್ತು ಈ ರಾಮನಗರ ಭಾಗದಲ್ಲಿ ರೇಷ್ಮೆ ಬೆಳೆ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ರೇಷ್ಮೆ ಖಾತೆ ಕೂಡ ಅವ್ರಿಗೆ ಹೆಚ್ಚುವರಿಯಾಗಿ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಬಸವರಾಜ್ ರಾಯರೆಡ್ಡಿ, ಇವ್ರಿಗೆ 2 ಖಾತೆ ಸಿಗ್ಬೋದು ಅಂತ ಹೇಳಲಾಗ್ತಿದೆ. ಒಂದು ಉನ್ನತ ಶಿಕ್ಷಣ ಖಾತೆ, ಇನ್ನೊಂದು ಸಂಸದೀಯ ವ್ಯವಹಾರಗಳ ಸಚಿವ ಖಾತೆ ಅಂತ. ಯಾಕೆಂದ್ರೆ ಫ್ಲೋರ್ ಮ್ಯಾನೇಜ್ ಮಾಡೋಕ್ಕೂ ಯಾರಾದರೂ ಒಬ್ಬರು ಬೇಕು, ಹಿರಿಯರು ಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಅಥವಾ ಹಿಂದೆ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದರಿಂದ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ವಿಜಯಾನಂದ ಕಾಶ್ಯಪ್ಪನವರು, ಅವರಿಗೆ ಪೌರಾಡಳಿತ ಖಾತೆ ಸಿಗ್ತದೆ ಅಂತ ಹೇಳಲಾಗ್ತಿದೆ, ಗೊತ್ತಿಲ್ಲ. ಮತ್ತೆ ಅವರು ಕೂಡ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿರೋದು, ಬಹಳ ಕಷ್ಟಪಟ್ಟು ಮಿನಿಸ್ಟರ್ ಆಗಿದ್ದಾರೆ. ನೋಡ್ಬೇಕು ಅವ್ರಿಗೆ ಯಾವ ಖಾತೆ ಸಿಗುತ್ತೆ ಅಂತ. ಕಡೆಯದಾಗಿ ಲಕ್ಷ್ಮಣ್ ಸವದಿ ಅವರು ಹಿಂದೆ ಸಹಕಾರ ಸಚಿವರಾಗಿ ಕೆಲಸ ಮಾಡಿದ್ದರಿಂದ, ಸಹಕಾರ ಕ್ಷೇತ್ರದಲ್ಲಿ ಇರೋದ್ರಿಂದ ಸಹಕಾರ ಖಾತೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಾನು ಒಂದ್ಸಲ ಹೇಳ್ತಿದ್ದೀನಿ, ಇವು ಬೇರೆ ಬೇರೆ ಮೂಲಗಳಿಂದ, ಉನ್ನತ ಮೂಲಗಳಿಂದ ಸಂಗ್ರಹಿಸಿರುವಂತಹ ಮಾಹಿತಿಗಳು, ಬಹುತೇಕ ಖಚಿತ ಆಗಿರುವಂತಹ ಮಾಹಿತಿಗಳು. ನಿಮ್ಗೆ ಏನೋ ಬೇರೆ ಬೇರೆ ರೀತಿ ಅನ್ನಿಸ್ಬಹುದು, ಅಂದ್ರೆ ಇಂಥವ್ರಿಗೆ ಇಂಥ ಖಾತೆ ಕೊಟ್ರೆ ಸರಿ, ಇಂಥವ್ರು ಇಂಥ ಖಾತೆಗೆ ಅನ್ಫಿಟ್ ಅಂತ, ಈ ತರ ಏನೇನೋ ನಿಮ್ಗೆ ಅಭಿಪ್ರಾಯ ಇರ್ಬೋದು. ಅದನ್ನೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.